ರಾಜ್ಯ ಕಾಂಗ್ರೆಸ್ನಲ್ಲಿ ನಂಬರ್ ಗೇಮ್ ಪಾಲಿಟಿಕ್ಸ್ ಶುರುವಾದಂತೆ ಕಾಣಿಸ್ತಾ ಇದೆ. ನೆನೆಯಿಂದಲೇ ಶುರುವಾಗಿದೆ ನಂಬರ್ ಗೇಮ್. ಇವತ್ತು ಮತ್ತಷ್ಟು ಚುರುಕು ಪಡೆದುಕೊಂಡಿದೆ ಈ ನಂಬರ್ ಕ್ರಾಂತಿ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ಇರುವಂತಹ ಶಾಸಕರೆಷ್ಟು? ಸಿಎಂ ಪಟ್ಟ ಕೊಡಿಸೋದಕ್ಕೆ ಬೆಂಬಲಕ್ಕೆ ನಿಂತವರು ಯಾರ್ಯಾರು? ಇವತ್ತು ಮತ್ತಷ್ಟು ಚುರುಕನ್ನ ಪಡೆದುಕೊಳ್ತಾ ಇದೆ ಈ ನಂಬರ್ ಕ್ರಾಂತಿ. ಸಿಎಂ ಪಟ್ಟ ಕೊಡಿಸೋದಕ್ಕೆ ಬೆಂಬಲಕ್ಕೆ ನಿಂತವರು ಯಾರ್ಯಾರು? ಡಿಕೆ ಶಿವಕುಮಾರ್ ಮನೆಗೆ ಆ ನಾಯಕರೆಲ್ಲ ಬರ್ತಾ ಇರೋದು ಯಾಕೆ? ಮನೆಗೆ ಬರ್ತಾ ಇರುವಂತಹ ಶಾಸಕರಿಗೆ ಡಿಕೆ ಶಿವಕುಮಾರ್ ಏನ್ ಹೇಳಿ ಕಳಿಸ್ತಾ ಇದ್ದಾರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ನಂಬರ್ ಗೇಮ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ನೆನ್ನೆಯಿಂದಲೂ ಕೂಡ. ಇದೀಗ ಮುಂದುವರಿದ ಭಾಗ ಅನ್ನುವಂತೆ ನಂಬರ್ ಗೇಮ್ ಪ್ಲಾನ್ಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬಣದಿಂದ ಸಹಿ ಸಂಗ್ರಹ ಪಾಲಿಟಿಕ್ಸ್ ಜೋರಾಗಿಯೇ ಸಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತು ಯಾರೆಲ್ಲ ಸಹಿ ಹಾಕಿದ್ದಾರೆ? ಹಾಗಿದ್ರೆ ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಶುರುವಾಯಿತು ಸಹಿ ಸಂಗ್ರಹ. ಡಿಕೆ ಶಿವಕುಮಾರ್ ಬಣದಿಂದ ಸಹಿ ಸಂಗ್ರಹದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ನಿನ್ನೆಯಿಂದ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತು ಯಾರೆಲ್ಲ ಸಹಿ ಹಾಕಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಶುರುವಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಈ ಒಂದು ಸಹಿ ಸಂಗ್ರಹದ ಪಾಲಿಟಿಕ್ಸ್ ಶುರುವಾಗಿದೆ. ಏಕಾಏಕಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೇ ಸಹಿಯನ್ನ ಹಾಕಿಸ್ಕೊಳ್ಳೋಕೆ. ಜೈಲಿಗೆ ಹೋಗಿ ಬೆಂಬಲಿಗರಿಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಪಕ್ಷಕ್ಕೆ ತನ್ನ ಸೇವೆ ಮಾಡಿರೋದನ್ನ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಡಿಕೆಶಿ. ಮನೆಗೆ ಬರ್ತಾ ಇರುವ ಶಾಸಕರಿಂದ ಸಹಿ ಹಾಕಿಸಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಬುಧವಾರದವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಟ್ರಬಲ್ ಶೂಟರ್ ಬುಧವಾರದ ಒಳಗೆ ಅಂತಿಮ ಮಾಡದೇ ಇದ್ರೆ ಮುಂದಿನ ತಂತ್ರವನ್ನ ಮಾಡ್ಲಿಕ್ಕಿದ್ದಾರೆ. ತನ್ನ ಪರ ಎಷ್ಟು ಶಾಸಕರಿದ್ದಾರೆ ಅಂತ ಪಟ್ಟಿ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಡಿಕೆಶಿ. ಸುರ್ಜೇವಾಲಾ, ವೇಣುಗೋಪಾಲ್ಗೆ ಪ್ರತ್ಯೇಕವಾಗಿ ಪಟ್ಟಿ ಕೊಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ವಾಪಸ್ಸಾದ ತಕ್ಷಣ ಭೇಟಿ ಮಾಡಬೇಕು ಅಂತ ಪ್ಲಾನ್ಗಳಾಗ್ತಾ ಇದೆ. ರಾಹುಲ್ ಗಾಂಧಿ ಸಮಯ ಕೇಳಿ ಪಟ್ಟಿ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದಿಂದ ಇದೀಗ ಸಹಿ ಸಂಗ್ರಹದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಮುಖ್ಯವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೋಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ನೀಡಿ ಜೈಲಿನಲ್ಲಿ ಇರುವಂತಹ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದಲ್ಲದೆ ಇಡೀ ದಿನ ಹಲವಾರು ಶಾಸಕರು ನಿನ್ನೆ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ತಮ್ಮ ಕ್ಷೇತ್ರದ ಕೆಲಸದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ಭೇಟಿ ಅಂತ ಹೇಳಿ ಸದರಿ ಶಾಸಕರು ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಇಲ್ಲಿ ಬೇರೆಯದೇ ನಂಬರ್ ಗೇಮ್ ಪ್ಲಾನ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬತ್ತಳಿಕೆಯಲ್ಲಿ ಇರುವಂತಹ ಅಸ್ತ್ರಗಳನ್ನ ಒಂದೊಂದೇ ಬಿಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿಯೇ ಈ ಸಹಿ ಸಂಗ್ರಹಕ್ಕೆ
ಸಿದ್ದರಾಮಯ್ಯನವರ ಬಣ ಯಾವ ರೀತಿಯಾಗಿ ಟಕ್ಕರ್ ಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣದಲ್ಲಿದ್ದಾರೆ. ಸೊ ಹಾಗಾಗಿ ವಿದೇಶದಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಕಾದು ಕುಳಿತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾಗಿ ತಮ್ಮ ಬಲ ಎಷ್ಟಿದೆ ಅನ್ನೋದನ್ನ ಅವರು ತೋರಿಸ್ಕೊಳ್ಬೇಕಾಗಿದೆ. ಮತ್ತೆ ಶಾಸಕರ ಬಲ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಇಲ್ಲಿ. ಹಾಗಾಗಿ ನಿನ್ನೆಯಿಂದಲೂ ಭೇಟಿ ಕೊಡ್ತಾ ಇದ್ದಾರೆ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ. ಅವರ ಹತ್ರ ಸಹಿ ಹಾಕಿಸ್ಕೊಳ್ಳುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಮಾರುತಿ, ಡಿ.ಕೆ. ಶಿವಕುಮಾರ್ ಅವರ ಬತ್ತಳಿಕೆಯಲ್ಲಿ ಇರುವಂತಹ ಅಸ್ತ್ರವನ್ನ ಒಂದೊಂದೇ ಪ್ರಯೋಗ ಮಾಡದಂತೆ ಕಾಣಿಸ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಇದೀಗ ಸಹಿ ಸಂಗ್ರಹವನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಯಾವೆಲ್ಲ ನಾಯಕರು ಭೇಟಿ ಕೊಟ್ರು ನೆನೆ, ಯಾವೆಲ್ಲ ನಾಯಕರು ಈಗಾಗಲೇ ಸಹಿಯನ್ನ ಹಾಕಿದ್ದಾರೆ ಅಂತ ಹೇಳಿ. ರಮ್ಯಾ, ಡಿ.ಕೆ. ಶಿವಕುಮಾರ್ ಅವರು ಕಳೆದ 2 ತಿಂಗಳಿಂದಲೂ ಕೂಡ ಈ ಒಂದು ದಿನಾಂಕವನ್ನು ತಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರು. ಈ ದಿನಾಂಕದ ಒಳಗಾಗಿ ಯಾವ್ಯಾವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡನ್ನು ಮನವೊಲಿಕೆ ಮಾಡೋದಕ್ಕೆ ಸರ್ಕಸನ್ನು ಮಾಡಬೇಕು ಅಂತ. ಹೀಗಾಗಿ ಹಿಂದೆ ಹಲವು ಬಾರಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ AICC ಮಟ್ಟದಲ್ಲಿರುವಂತಹ ಪ್ರಮುಖ ನಾಯಕರನ್ನು ಭೇಟಿ ಮಾಡಿ ಸಿದ್ದರಾಮಯ್ಯ ಅವರ 2.5 ವರ್ಷ ಕಂಪ್ಲೀಟ್ ಆದ ತಕ್ಷಣ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಒತ್ತಡವನ್ನು ದೆಹಲಿಯಲ್ಲಿ ಇದ್ದುಕೊಂಡೇ ಮಾಡಿದರು. ಆದರೆ ಅದು ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಮೊನ್ನೆ ಒಂದಷ್ಟು ಶಾಸಕರು ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಇದಾದ ಬಳಿಕ ಮತ್ತೊಂದು ಅಸ್ತ್ರವನ್ನು ನಿನ್ನೆಯಿಂದ ಶುರು ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಇದ್ದುಕೊಂಡು ಯಾರೆಲ್ಲ ತಮ್ಮ ಪರವಾಗಿದ್ದಾರೋ ಆ ಶಾಸಕರನ್ನು ಕರೆದು ಮಾತನಾಡುವಂಥದ್ದಾಗಿರ್ಬೋದು. ಸಹಜವಾಗಿ ಅವ್ರಿಗೆ ಸಂಬಂಧಪಟ್ಟಂತಹ ಇಲಾಖೆಗಳಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ಸಲುವಾಗಿ ಒಂದಷ್ಟು ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಸಲುವಾಗಿ ಕೂಡ ಬರ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಹಲವು ಶಾಸಕರು ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸದಾಶಿವನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಪಾಟೀಲ್ ಅವರಾಗಿರ್ಬೋದು, ಅದೇ ರೀತಿ ಬಸವರಾಜ್ ದದ್ದಲ್ ಅವರಾಗಿರ್ಬೋದು. ಅದಾದ ಬಳಿಕ ಇವತ್ತು ನಿನ್ನೆ ತಡರಾತ್ರಿ CP ಯೋಗೇಶ್ವರ್ ಅವರು ಬಂದೋಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಹಲವು ಶಾಸಕರು ಬಂದೋಗಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಹಲವು ಶಾಸಕರು ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಹೋಗಿದ್ದಾರೆ. ಇದರ ನಡುವೆ ನಿನ್ನೆ ಮಧ್ಯಾಹ್ನದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗಿದ್ರು. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಸುಖ ಸುಮ್ಮನೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದ್ರ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಶಾಸಕರ ಶಕ್ತಿ ಪ್ರದರ್ಶನ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ತಮ್ಮ ಒಂದು ಮನವಿ ಏನಿದೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ. ಹೀಗಾಗಿ ತಮ್ಮನ್ನು ಭೇಟಿ ಮಾಡಿರುವಂತಹ ಶಾಸಕರಾಗಿರ್ಬೋದು, ಅದೇ ರೀತಿ ಯಾರನ್ನು ಸಂಪರ್ಕ ಮಾಡಿದ್ರೆ ಯಾರಿಗೆ ನಾನು 2023ರಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದೆ ಅಂಥವರ ಸಹಿ ಸಂಗ್ರಹವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು 3 ಸಹಿ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ಅದರಲ್ಲಿ 3 ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಪ್ತಾರೆ. ಅದರಲ್ಲಿ ಸತೀಶ್ ಶೈಲ ಆಗಿರ್ಬೋದು, ಅದೇ ರೀತಿ ವಿನಯ್ ಕುಲಕರ್ಣಿ ಆಗಿರ್ಬೋದು, ಅದೇ ರೀತಿ ವೀರೇಂದ್ರ ಪಪ್ಪೆಯವರಾಗಿರ್ಬೋದು. ಈ 3 ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು. ಅವರ ಬಳಿನೂ ಕೂಡ ಚರ್ಚೆ ಮಾಡಿದ್ದಾರೆ. ನನಗೆ 2.5 ವರ್ಷದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿತ್ತು. ಹೀಗಾಗಿ ಈಗ ನಿಮ್ಮ ಸಹಕಾರ ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದಲೇ ಸಹಿ ಸಂಗ್ರಹ ಮಾಡಿಕೊಂಡು ಬಂದರು ಅನ್ನುವಂಥ ಒಂದು ಮಾಹಿತಿ ಇದೆ. ಅದಾದ ಬಳಿಕ ಚಲುವರಾಯಸ್ವಾಮಿ ಅವರ ಗುಂಪಿನಲ್ಲಿರುವಂಥವರೇ ಬಂಡಿ ಸಿದ್ದೇಗೌಡ ಆಗಿರ್ಬೋದು, ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ಅದೇ ರೀತಿ ರವಿ ಗಣಗ, ಮಂಡ್ಯ ಶಾಸಕರಾದಂಥ ರವಿ ಗಣಗ, ಉದಯ್ ಹಾಗೂ ಮಾಗಡಿ ಬಾಲಕೃಷ್ಣ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಶರತ್ ಬಚ್ಚೇಗೌಡ, ಸುಬ್ಬಾರೆಡ್ಡಿ, ಈ ರೀತಿಯಾಗಿ ಪಟ್ಟಿ ನೋಡಿದಾದರೆ ಬಹುತೇಕ 50ರ ಗಡಿ ದಾಟದಂತೆ ಕಾಣಿಸ್ತಾ ಇದೆ. ಈ ಸಂಖ್ಯಾಬಲ ಹೆಚ್ಚಾದಂತೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಒಂದು ಶಕ್ತಿ ಸಹಜವಾಗಿ ಜಾಸ್ತಿ ಆಗೇ ಆಗುತ್ತೆ. ಬುಧವಾರದವರೆಗೂ ಕೂಡ ಈ ಪ್ರಕ್ರಿಯೆಯನ್ನು ಬೆಂಗಳೂರಲ್ಲಿ ಇದ್ದುಕೊಂಡೇ ಮಾಡ್ತಾರೆ. ಒಂದು ವೇಳೆ ಬುಧವಾರದ ಒಳಗಡೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಹಿ ಸಂಗ್ರಹದ ಪಟ್ಟಿಯನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮೊದಲನೇದಾಗಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ,
ವೇಣುಗೋಪಾಲ್ ಅವರಿಗೆ ಈ ಪತ್ರವನ್ನು ಕಳಿಸ್ಕೊಡ್ತಾರೆ. ಅಲ್ಲೂ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಗಮನಕ್ಕೆ ಈ ಪತ್ರವನ್ನು ತರುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಒಟ್ಟಾರೆ ನಿನ್ನೆಯಿಂದಲೂ ಕೂಡ ಈ ಈ ಶಾಸಕರ ಸಂಖ್ಯಾಬಲ ಪ್ರದರ್ಶನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಗೇಮ್ ಪಾಲಿಟಿಕ್ಸ್ಗೆ ಕೈ ಹಾಕಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮಲ ಮಾಹಿತಿಗಾಗಿ. ನೋಡಿ, ಸದ್ಯಕ್ಕೆ ಸಹಿ ಸಂಗ್ರಹ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಈಗಾಗಲೇ 40ರಿಂದ 50 ಜನ ಶಾಸಕರ ಬೆಂಬಲ ಕೂಡ ಇದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಟ್ ಆದರೆ ಹಿರಿಯ ನಾಯಕರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ತಮ್ಮ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಮರ್ಥಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ.